ಮನೆಗೆ ಇದುವರೆಗೂ ಒಂದು ಕರೆಂಟ್ ಇಲ್ಲ, ರಸ್ತೆ ಇಲ್ಲ, ಯಾವುದೇ ಮೂಲ ಸೌಕರ್ಯಗಳಿಲ್ಲ. ಆದೇಶ ಮಾಡ್ತಾರೆ, ಪತ್ರಿಕೆಗಳಲ್ಲಿ ಬರುತ್ತೆ ಅಷ್ಟೇ. ಮನೆ ಕಟ್ಟಿದ್ರೆ ಎಲ್ಲ ಮುರಿದಾಕ್ತೀವಿ ಅನ್ನೋ ಬೆದರಿಕೆ ಎಲ್ಲ ನಮಗೆ ಹಾಕಿದ್ರು ಕೂಡ. ಸರ್ಕಾರಕ್ಕೆಂತೂ ಕಿಂಚಿತ್ತು ನಮ್ಮ ಮೇಲೆ ಒಂದು ಕರುಣೆ ಅಂತ ಒಂದು ಬಂದಿಲ್ಲ ಇದುವರೆಗೂ. ಪರಿಹಾರ ಅಂತ ಏನು ಘೋಷಣೆ ಮಾಡ್ತಾರೋ ಅದು ಸುಮ್ಮನೆ ಅಟ್ರಾಕ್ಟ್ ಮಾಡೋಕ್ಕಷ್ಟೇ. ನಾವು ನಿರಾಹಾರ ದೀಕ್ಷೆ ಮಾಡಬೇಕು ನೆಕ್ಸ್ಟ್ ಅಂತ. ಉಡುಪಿಯ ಹೆಬ್ರಿ ಬಳಿಯ ಕಬ್ಬಿನಾಲೆಯಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಎನ್ಕೌಂಟರ್ ಮಾಡಲಾಗಿದ್ದು, ಪರಾರಿಯಾದ 4 ನಕ್ಸಲರಿಗಾಗಿ ಶೋಧ ಕಾರ್ಯ ಪ್ರಗತಿಯಲ್ಲಿದೆ. ಹೌದು, ನಕ್ಸಲರು ಶರಣಾಗಲು ಹಲವು ಬಾರಿ ರಾಜ್ಯ ಸರ್ಕಾರ ಅವಕಾಶವನ್ನ ನೀಡಿತ್ತು. ಶರಣಾಗುವ ನಕ್ಸಲರಿಗೆ ಪುನರ್ವಸತಿ ಪ್ಯಾಕೇಜ್ ಘೋಷಿಸಿತ್ತು. ಆ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಲು ನಕ್ಸಲರಿಗೂ ಸರ್ಕಾರ ಅವಕಾಶ ನೀಡಿತ್ತು. ಅದಕ್ಕಾಗಿ ಗೌರಿ ಲಂಕೇಶ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿತ್ತು. ಕರ್ನಾಟಕ ಸರ್ಕಾರದ ಪ್ಯಾಕೇಜ್ಗೆ ಒಪ್ಪಿ 7 ಮಂದಿ ನಕ್ಸಲರು ಶರಣಾಗಿದ್ದರು. 2013-14ರಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ಯಾಕೇಜ್ ಘೋಷಿಸಿತ್ತು. ಅದೇ ವರ್ಷ ನಕ್ಸಲರಾದ ನೂರ್ ಶ್ರೀಧರ್, ಸಿರಿಮನೆ ನಾಗರಾಜು ಶರಣಾಗಿದ್ದರು. 2014-15ರಲ್ಲಿ ನೀಲಗುಳಿ ಪದ್ಮನಾಭ, ರೇಣುಕಾ ದಂಪತಿ ಶರಣಾಗಿದ್ದರು. 2017ರಲ್ಲಿ ಚೆನ್ನಮ್ಮ, ಕನ್ಯಾಕುಮಾರಿ, ಶಿವು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಿದ್ದರು. ಆದರೆ ಸರ್ಕಾರ ಘೋಷಿಸಿದ್ದ ಪ್ಯಾಕೇಜ್ಗಳು ನಿಜವಾಗಿಯೂ ತಲುಪಿದೆಯಾ? ಈ ಕುರಿತು ಮಾಜಿ ನಕ್ಸಲ್ ರೇಣುಕಾ ಭಾರತಿ ನ್ಯೂಸ್ ಮಲ್ನಾಡ್ನೊಂದಿಗೆ ಕೆಲ ವಿಚಾರ ಹಂಚಿಕೊಂಡಿದ್ದಾರೆ. ಇದುವರೆಗೂ ಏನು ಸಿಕ್ಕಿಲ್ಲ ಆ ಥರ. ನಾವು ಮುಖ್ಯವಾಹಿನಿಗೆ ಬಂದು ಸುಮಾರು ಒಂದು 8-10 ವರ್ಷಗಳಾದವು. ಇದುವರೆಗೂ ಕೇಸುಗಳು ಕೂಡ ಯಾವುದು ಮುಗ್ದಿಲ್ಲ. ಕೆಲವು ಕೇಸ್ ಮುಗ್ದಿದೆ, ಇನ್ನೂ ತ್ವರಿತಗೊಳಿಸ್ತೀವಿ, ಕೇಸ್ ಬೇಗ ಮುಗಿಸ್ಬೇಕು ಅಂತ ಹೇಳಿದಾಗಲೂ ಕೂಡ ಅದು ಇನ್ನೂ ಡಿಲೇ ಆಗ್ತಾನೇ ಇದೆ. ಅದು ಬಗೆಹರಿದಿಲ್ಲ. ಮತ್ತು ಪ್ಯಾಕೇಜ್ ಅಂತ ಯಾವುದು ಕೊಡಲಿಲ್ಲ ನಮಗೆ. ಒಂದು 4 ವರ್ಷದ ಹಿಂದೆ ಒಂದು ಭೂಮಿನ ಸರ್ವೆ ಮಾಡಿದರು, ಕೊಡ್ತೀವಿ ಅಂತಲೂ ಹೇಳಿದರು. ನಮ್ಮ ಹೆಸರಲ್ಲಿ ಸರ್ವೆ ಮಾಡಿಬಿಟ್ಟು ಮತ್ತೆ ಅದನ್ನು ಕೂಡ ಮಂಜೂರು ಮಾಡಲಿಲ್ಲ ಇದುವರೆಗೂ. ನಮ್ಮ ಮನೆಗೆ ಇದುವರೆಗೂ ಒಂದು ಕರೆಂಟ್ ಇಲ್ಲ, ರಸ್ತೆ ಇಲ್ಲ, ಯಾವುದೇ ಮೂಲ ಸೌಕರ್ಯಗಳಿಲ್ಲ, ನಾಗರಿಕ ಸವಲತ್ತುಗಳನ್ನು ಒದಗಿಸಿಲ್ಲ. ಮತ್ತು ಸುಮಾರು ಸಾರಿ ನಾವು ಹೋಗಿ ಅಲ್ಲಿ ಕೇಳಿದ್ದಾಗ ಸುಮಾರು ಒಂದು 106 ಅರ್ಜಿಗಳನ್ನು ನಾವು ಅದಕ್ಕಾಗಿ ಕೊಟ್ಟಿರ್ತೀವಿ, ಮೂಲ ಸೌಕರ್ಯಕ್ಕಾಗಿ. ಇದುವರೆಗೂ ಯಾವುದು ನಮ್ಮನ್ನು ತಲುಪಿಲ್ಲ. ಆದೇಶ ಮಾಡ್ತಾರೆ, ಪತ್ರಿಕೆಗಳಲ್ಲಿ ಬರುತ್ತೆ ಅಷ್ಟೇ, ಬಿಟ್ಟರೆ ನಮ್ಮನ್ನಂತೂ ತಲುಪಿಲ್ಲ ಇನ್ನು ಯಾವುದೇ ಮೂಲ ಸೌಕರ್ಯಗಳು. ಮನೆಯಲ್ಲಿ ಮುಖ್ಯವಾಗಿ ಕರೆಂಟ್ ಇಲ್ಲ. ನಾವು ಇನ್ನೂ ಕೂಡ ಕತ್ತಲಲ್ಲೇ ಜೀವನ ಮಾಡೋಂಗೆ ಆಗ್ತಾ ಇದೆ. ಮನೆ ಸುತ್ತಮುತ್ತ ಹಾವುಗಳು ಓಡಾಡ್ತವೆ, ಕತ್ತಲು, ಒಂದು ಸ್ಟ್ರೀಟ್ ಲೈಟು ಕೂಡ ಇಲ್ಲ ಇಲ್ಲಿ. ಭಾಳ ಒಂದು ಕಷ್ಟ, ಕತ್ತಲೆಯ ಬದುಕು ಅಂತಲೇ ಹೇಳಬೇಕು. ಆಮೇಲೆ ಹಕ್ಕುಪತ್ರ ಎಲ್ಲ ಏನು ಕೊಡಲಿಲ್ಲ. ಕೇಳಿದರೆ ಇದು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ತಾರೆ. ಇಲ್ಲಿ 106 ವರ್ಷಗಳಿಂದ ನಮ್ಮ ಪೂರ್ವಿಕರು ವಾಸ ಇದ್ದು ಬೇಲಿ ಹಾಕಿಟ್ಟಿದ್ರು ಕೂಡ ಬೇಲಿ ಒಳಗಡೆ ಬಂದು ಕಲ್ಲೆಲ್ಲ ಹಾಕ್ಬಿಟ್ಟು ಇದೆಲ್ಲ ಅರಣ್ಯ ಇಲಾಖೆ ಜಾಗ, ಮನೆ ಕಟ್ಟಿದರೆ ಎಲ್ಲ ಮುರಿದಾಕ್ತೀವಿ ಅನ್ನೋ ಬೆದರಿಕೆ ಎಲ್ಲ ನಮಗೆ ಹಾಕಿದ್ರು ಕೂಡ ಅರಣ್ಯ ಇಲಾಖೆ ಅವ್ರ ಕಡೆಯಿಂದ. ಆಮೇಲೆ ನಾವು ಅದನ್ನು ಮೀರಿ ಮನೆ ಎಲ್ಲ ಕಟ್ಟಿದ್ವಿ. ಮನೆ ಕಟ್ಟಿದ್ದಂದರೆ ಈ ಥರ ಒಂದು ಗುಡಿಸ್ಲು ಹಾಕ್ಕೊಂಡು ವಾಸ ಇದ್ದೀವಿ. ಆದರೆ ಸರ್ಕಾರಕ್ಕೆಂತೂ ಕಿಂಚಿತ್ತು ನಮ್ಮ ಮೇಲೆ ಒಂದು ಕರುಣೆ ಅಂತ ಒಂದು ಬಂದಿಲ್ಲ ಇದುವರೆಗೂ. ಹಲವಾರು ಈ ಥರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಕೆಲಸ ಇಲ್ಲ ನಮಗೆ, ಯಾವುದೇ ವರಮಾನ ಇಲ್ಲ, ಸಣ್ಣದೊಂದು ಅಂಗಡಿ ಇಟ್ಕೊಂಡು ಜೀವನ ಮಾಡೋ ಒಂದು ಸ್ಥಿತಿಯಲ್ಲಿ ಇದ್ದೀವಿ ನಾವು. ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ವಿ. ಯಾಕೆ ನಮ್ಮ ಗೃಹ ಸಚಿವರು ಪರಮೇಶ್ವರ್ ಅವರನ್ನು ಸಹ ಹೋಗಿ ಒಂದು ನಿಯೋಗ ಭೇಟಿ ಎಲ್ಲ ಮಾಡಿಕೊಂಡು ಬಂದಿದ್ವಿ. ಆದರೆ ಯಾವುದೇ ಉಪಯೋಗ ಆಗಲಿಲ್ಲ. ಆದೇಶ ಮಾಡ್ತಾರೆ, ಅದು ಆದೇಶಕ್ಕಷ್ಟೇ ಸೀಮಿತಗೊಳ್ಳುತ್ತೆ, ನಮ್ಮನ್ನು ತಲುಪಿಲ್ಲ ಯಾವುದು. ಕೇಸುಗಳೆಲ್ಲ ಈ ಮುಖ್ಯವಾಹಿನಿಗೆ ಅಂತ ಬರೋವ್ರ ಮೇಲೆ ಬೇರೆ ರಾಜ್ಯಗಳೆಲ್ಲ 1 ವರ್ಷದೊಳಗಡೆ ಅವ್ರ ಮೇಲೆ ಎಂಥದ್ದೇ ಕೇಸ್ ಇದ್ದರೂ ಕೂಡ ಬೇಷರತ್ತಿನ ಮೇಲೆ ಎಲ್ಲನೂ ತೆಗೆದು ಹಾಕಿ ಅವ್ರಿಗೆ ಪರಿಹಾರ ಕೊಟ್ಟು ಒಂದು ನಾಗರಿಕ ಸವಲತ್ತುಗಳನ್ನು ಒದಗಿಸಿ ಒಂದು ಪ್ರಜಾತಾಂತ್ರಿಕ ಬದುಕನ್ನು ಬದುಕಲಿಕ್ಕೆ ಅವಕಾಶ ಕಲ್ಪಿಸಿ ಕೊಡ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗ್ತಾ ಇಲ್ಲ. ಬಂದವರನ್ನು ಒಂದೋ ಕನ್ಯಾಕುಮಾರಿ ಜೈಲಲ್ಲೇ ಇರುವಂಗೆ ಮಾಡಿದ್ದಾರೆ. ಇನ್ನು ನಮಗೆ ಕೇಸುಗಳಿದೆ, ಓಡಾಡಬೇಕು, ಖರ್ಚೆಲ್ಲ ಯಾರು ಕೊಡೋದಿಲ್ಲ. ಅಲ್ಲಿ ಇಲ್ಲಿ ಪಾಪ ಭಿಕ್ಷೆ ಥರ ಬೇಡಿಕೊಂಡು ಅವ್ರ ಹತ್ರ ಇವ್ರ ಹತ್ರ ಸಾಲ ತಕ್ಕೊಂಡು ಕೇಸುಗಳಿಗೆ ಓಡಾಡಂಗೆ ಆಗ್ತಾ ಇದೆ. ಆದರೆ ಈ ಪರಿಹಾರ ಅಂತ ಏನು ಘೋಷಣೆ ಮಾಡ್ತಾರೋ ಅದು ಸುಮ್ಮನೆ ಅಟ್ರಾಕ್ಟ್ ಮಾಡೋಕ್ಕಷ್ಟೇ. ಅದು ಕೊಡೋ ಥರ ಇಲ್ಲ. ನನಗೆಂತ ಅದು ನಂಬಿಕೆ ಇಲ್ಲ. ಆದರೆ ಪರಿಹಾರ ನಂಬ್ಕೊಂಡು ಯಾರೂ ಬರೋದಿಲ್ಲ.
ಹುಷಾರಿಲ್ಲ, ಇತರೆ ಕಾರಣಗಳಿಗಾಗಿ ಮುಖ್ಯವಾಹಿನಿಯಲ್ಲಿ ಕೇಸೆಲ್ಲ ತೆಗೆದ್ರೆ ಸಾಕು, ಕೂಲಿ ನಾಲಿ ಮಾಡಿ ಜೀವನ ಮಾಡ್ತೀವಿ ಅಂತ ಬರೋದು. ಆದರೆ ಅದಕ್ಕೂ ಅವಕಾಶ ಇಲ್ದಂಗೆ ಆದಾಗ ಕಷ್ಟ ಆಗುತ್ತೆ ಜೀವನ ನಡೆಸೋದು. ನಾವು ನಿರಾಹಾರ ದೀಕ್ಷೆ ಮಾಡಬೇಕು ನೆಕ್ಸ್ಟು ಅಂತ ಅಂದ್ಕೊಂಡಿದ್ದೀವಿ. ಒಂದು ಸಾರಿ ಹೋಗಿ ಡೆಲಿಗೇಷನ್ ಹೋಗಿ ಮಾತಾಡಿದ್ದು ಎಲ್ರಿಗೂ ಗೊತ್ತೇ ಇದೆ. ಮಾಧ್ಯಮಗಳಲ್ಲೆಲ್ಲ ಅದು ಪ್ರಸಾರ ಆಗಿತ್ತು ಕೂಡ. ಶ್ರೀಮನೆ ನಾಗರಾಜು, ಪಟವರ್ಧನ್ ಥರದ್ದು ಗಣ್ಯ ವ್ಯಕ್ತಿಗಳೆಲ್ಲ ಬಂದು ನಾವು ಸೇರಿಕೊಂಡು ಒಂದು ನಿಯೋಗ ಹೋಗಿ ಒಂದು ಮೆಮೊರಂಡಮ್ ಎಲ್ಲ ಡಿ ಸಿಗಳ ಹತ್ರ ಕೊಟ್ಟು ಬಂದ್ವಿ, ಜಿಲ್ಲಾಧಿಕಾರಿಗಳ ಹತ್ರ. ಆದರೆ ಅದು ಅವರು ಆದೇಶ ಮಾಡಿದರು. 2-3 ತಿಂಗಳಾಯಿತು, ಇನ್ನೂ ಯಾವುದು ಇಂಪ್ಲಿಮೆಂಟ್ ಆಗಿಲ್ಲ. ಕಮಿಟೀಸ್ ಎಲ್ಲ ಆಗಿದೆ, ಅವರೇ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ, ನಾಗರಿಕರನ್ನೆಲ್ಲ ಸೇರಿಕೊಂಡು. ಆದರೆ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಕಸ್ತೂರಿ ರಂಗನ್ ವರದಿ, ಈ ಥರ ರೈತ ವಿರೋಧಿ, ಜನ ವಿರೋಧಿ ಕರಾಳ ಕಾಯ್ದೆಗಳನ್ನು ತಂದು ಜನರನ್ನು ಆತಂಕದಲ್ಲಿ ಮುಳುಗುವಂತೆ ಮಾಡಿದೆ, ಪಶ್ಚಿಮ ಘಟ್ಟ ಸಾಲಿನಲ್ಲಿರುವಂಥ ಜನರನ್ನು ಮುಖ್ಯವಾಗಿ. ಇಲ್ಲೂ ಕೂಡ ಅದರ ಎಫೆಕ್ಟ್ ಇದೆ. ಅರಣ್ಯ ಇಲಾಖೆ ಓಡಾಡ್ತಾರೆ, ಅಕೇಶಿಯಾ ಪ್ಲಾಂಟ್ಸನ್ನೆಲ್ಲ ತಂದು ಮನೆ ಮುಂದೆನೇ ಹಾಕಿದ್ದಾರೆ. ಮತ್ತು ರಸ್ತೆ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಕರೆಂಟ್ ಹಾಕ್ಕೊಳ್ಳೋಕ್ಕೆ ಬಿಡೋದಿಲ್ಲ, ಒಂದು ಮರ ಕಡಿಲಿಕ್ಕೆ ಬಿಡೋದಿಲ್ಲ. 100 ವರ್ಷಗಳಿಂದ ಇಲ್ಲಿ ಜನಜೀವನ ಇದ್ದರೂ ಕೂಡ ನಮ್ಮ ಬೌಂಡ್ರಿ ಒಳಗಡೆನೇ ಬಂದು ಕಲ್ಲನ್ನು ಹಾಕ್ತಾರೆ. ಫಾರೆಸ್ಟ್ ಜಾಗ, ಮನೆ ಕಟ್ಟಬೇಡಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ಕಿರುಕುಳಗಳೆಲ್ಲ ಇದೆ. ಇದನ್ನು ನಾವು ಖಂಡಿಸ್ತೀವಿ ಖಂಡಿತವಾಗ್ಲೂ.